ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಕ್ರೈಮ್ ಸಿನಿಮಾ ಬೇಕಾಗೈತಿ ಅನ್ನೋಂಥ ಸಂದರ್ಭದೊಳಗ ರಕ್ಕಸ ಪುರದೋಳ್ ಮೂವಿ ರಿಲೀಸ್ ಆಗೈತಿ. ಬರ್ರಿ ಇದ್ರ ಬಗ್ಗೆ ಮಾತಾಡೋಣ. ಒಂದು ಊರು, ಆ ಊರೊಳಗ ಯಾವುದೇ ರೀತಿಯ ಕ್ರೈಮ್ ಸೀನ್ಗಳು ನಡೆದಿಲ್ಲ. ಮತ್ತು ಆ ಊರೊಳಗ ಒಂದು ದೇವರ ಮೇಲೆ ನಂಬಿಕೆ ಐತಿ. ಆನಂತರ ಮೂಢನಂಬಿಕೆಗಳ ಮೇಲೆ ಭಯ ಐತಿ. ಅಂತ ಊರೊಳಗ ನಮ್ಮ ಶಿವ ಅಂದ್ರೆ ಇನ್ಸ್ಪೆಕ್ಟರ್ ಶಿವಾಗಿ ಅಭಿನಯಿಸಿರುವಂಥ ನಮ್ಮ ರಾಜ್ಬೀರ್ ಶೆಟ್ಟಿ ಅವರ ಎಂಟ್ರಿ ಆಕೈತಿ. ಇವರ ಒಬ್ಬರ ಕುಡುಕರಾಗಿದ್ರು. ಆನಂತರ ಒಂದು ಸ್ವಲ್ಪ ಮಾನಸಿಕ ಸ್ಥಿತಿ ಸರಿ ಇರಲಿಲ್ಲ. ಹಿಂಗಿದ್ದಂಥ ಸಂದರ್ಭದಾಗ ಆ ಊರಿಗೆ ಎಂಟ್ರಿ ಕೊಟ್ಟ ಆದ್ಮೇಲೆ ಆ ಊರೊಳಗೆ ಕ್ರೈಮ್ ರೇಟೇ ಹೆಚ್ಚಾಕೈತಿ. ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕ್ರೈಮ್ಗಳು ನಡೆಯಕ್ಕೆ ಸ್ಟಾರ್ಟ್ ಆಕಾವು. ಹಾಗಿದ್ದಂಥ ಸಂದರ್ಭದಾಗ ಒಬ್ಬ ಗುರುಜಿ ಹೇಳ್ತಾನು, ಈ ಒಂದು ರಕ್ಕಸಪುರಕ್ಕೆ ರಾಕ್ಷಸನ ಎಂಟ್ರಿ ಆಗೈತಿ. ಈ ಒಂದು ರಾಕ್ಷಸ ಯಾರು? ಆನಂತರ ರಾಜ್ಬೀರ್ ಶೆಟ್ಟಿ ಅವರ ಈ ಒಂದು ಕೇಸನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡ್ತಾರೋ, ಆನಂತರ ರಾಜ್ಬೀರ್ ಶೆಟ್ಟಿ ಅವರ ಮುಂದಿರುವಂಥ ಒಂದಷ್ಟು ಸಿನಾಮಿನಗಳು ಏನು, ಈ ಎಲ್ಲ ಪಾಯಿಂಟ್ಗಳನ್ನು ನೀವು ಡೆಫಿನೆಟ್ ಆಗಿ ಮೂವಿ ನೋಡಿ ತಿಳ್ಕೊಬೇಕು. ಮೂವಿ ನನಗನ್ಸಿದ್ದ ಪ್ರಕಾರ ಆತನು ವರ್ಕ್ ಆಯಿತು. ಅಂದ್ರೆ ಎಲ್ಲೂ ಕೂಡ ಮಿಸ್ಲೀಡ್ ಮಾಡುವಂಥ ಚಾನ್ಸ್ ಎಲ್ಲೂ ತೊಗೊಂಡಿಲ್ಲ. ಅಂದ್ರೆ ಏನು ಆಡಿಯನ್ಸಿಗೆ ಕೊಡಬೇಕಾಗಿತ್ತಲ್ಲ ಡೆಫಿನೆಟ್ ಆಗಿ ಬೆಸ್ಟನ್ನು ನೀಡಿದಾರು. ಇನ್ನು ಮೂವಿ ಒಳಗೆ VFX ಮಾತ್ರ ನನಗೆ ಮಾತ್ರ ಬಹಳಷ್ಟು ಲೈಕ್ ಆಗುವಂಥ VFX. ಬಟ್ ಇಲ್ಲಿ ಬಹಳಷ್ಟು ಡೆಡಿಕೇಟೆಡ್ VFX ಅನ್ನು ನಾವು ನೋಡ್ತೇವೆ. ಅಂದ್ರೆ ಬಹಳಷ್ಟು ಒತ್ತು ಕೊಟ್ಟು ಆ ತುಳು ತಮಗೆ ಸೀನ್ಗಳನ್ನು ಕ್ರಿಯೇಟ್ ಮಾಡಿದಾರು. ಮೂವಿ ಲೈನ್ ಹೋಗುವಾಗ ಎಲ್ಲೂ ಕೂಡ ಬ್ರೇಕ್ ಕಾಣಿಸ್ಲಿಲ್ಲ. ಅಂದ್ರೆ ಅನ್ನೆಸೆಸರಿ ಸೀನ್ಗಳನ್ನು ಆ್ಯಡ್ ಮಾಡಿ ಎಲ್ಲೂ ಕೂಡ ಮೂವಿಯನ್ನು ಬೋರ್ ಆಗಕ್ಕೆ ಬಿಡಲಿಲ್ಲ. ಅಂದ್ರೆ ರಾಜ್ಬೀರ್ ಶೆಟ್ಟಿ ಅವರ ಪೊಟೆನ್ಷಿಯಲನ್ನು ಈ ಒಂದು ಮೂವಿ ತೋರಿಸ್ತೈತೆ ನಮಗೆ. ಅಂದ್ರೆ ನಾವೀಗ ರಾಜ್ಬೀರ್ ಶೆಟ್ಟಿ ಅವರ ಪ್ರೀವಿಯಸ್ ಮೂವಿಗಳನ್ನು ನೋಡ್ರೆ, ಉದಾಹರಣೆಗೆ ಸೂಪ್ರಮ್ ಸೋ ಆಗಲಿ, ಆನಂತರ ಈಗ ರೀಸೆಂಟಾಗಿ ರಿಲೀಸ್ ಆದಂಥ ಲ್ಯಾಂಡ್ ಲಾರ್ಡ್ ಆಗಲಿ, ಆನಂತರ ಬೇರೆ ಬೇರೆ ಅನೇಕ ಮೂವಿಗಳು, ಉದಾಹರಣೆಗೆ 45 ಆಗಲಿ, ಇವು ಎಲ್ಲ ಕೂಡ ಬೇರೆ ಬೇರೆ ಒಂದು ಸಿನಿಮಾಟೋಗ್ರಫಿಯನ್ನು ಹೊಂದಿರುವಂಥ ಮೂವಿಗಳಾದರೂ ಕೂಡ ಪ್ರತಿ ಒಂದು ಕ್ಯಾರೆಕ್ಟರು ಬೇರೆ ಬೇರೆನೇ ಐತಿ. ಹೀಗಿದ್ದಂಥ ಸಂದರ್ಭದೊಳಗೆ ಈ ಒಂದು ಮೂವಿ ಒಳಗೆ ಯಾವ ರೀತಿಯಾಗಿ ಅಭಿನಯ ಮಾಡ್ತಾರೋ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ನಮಗೆ ಮಾತ್ರ ಇತ್ತು. ಅದನ್ನು ಡೆಫಿನೆಟ್ ಆಗಿ ತಮ್ಮ ಬೆಸ್ಟನ್ನು ನೀಡಿ ಒಂದು ಪ್ರೇಕ್ಷಕರ ಮನವನ್ನು ಗೆದ್ದಾರಂತೇಳಿ ನನಗನಿಸ್ತು. ಓವರಾಲ್ ಆಗಿ ಈ ಒಂದು ಮೂವಿಯನ್ನು ನೋಡಿ ಈ ಒಂದು ಮೂವಿಗೆ ನನ್ನ ಕಡೆಯಿಂದ 5 ಸ್ಟಾರ್ಗೆ 4 ಸ್ಟಾರನ್ನು ಕೊಡ್ತಾನು. ಕಾರಣ ಎಲ್ಲ ಕೂಡ ಬೆಸ್ಟ್ ಇತ್ತು ಆ ಕಾರಣಕ್ಕೆ. ಇನ್ನು ರಕ್ಕಸಪುರದೊಳು ರಕ್ಕಸ ಯಾರ, ಆನಂತರ ಈ ರಕ್ಕಸನನ್ನು ರಾಜ್ಬೀರ್ ಶೆಟ್ಟಿ ಅವರು ಯಾವ ರೀತಿಯಾಗಿ ತಡಿತಾರೋ ಇದನ್ನು ನೀವು ಮೂವಿ ನೋಡಿ ತಿಳ್ಕೊರಿ. ಇದಾಗಿತ್ತು ರಕ್ಕಸಪುರದೊಳು ಮೂವಿದ ಮೂವಿ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟೋಗ್ರಿ.